ಹೈ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಕಳೆದ 10 ದಿನಗಳಿಂದ ಯಾವೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ, ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಒಬ್ಬ ಸ್ಪರ್ಧಿಯನ್ನು ಗೆಲ್ಲಿಸಲಿಕ್ಕೆ ಸತ ಪ್ರಯತ್ನ ಮಾಡ್ತಿದ್ರೆ ಮತ್ತು ಗಿಲ್ಲಿಯನ್ನ ತುಳಿಲಿಕ್ಕೆ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಒಬ್ಬರ ಬಗ್ಗೆ ಪಕ್ಷಪಾತ ಮಾಡಿ ಮತ್ತೊಬ್ಬರನ್ನ ಎತ್ತಿ ಕಟ್ತಾ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬರುವುದರ ಜೊತೆಗೆ ಇದೀಗ ಮತ್ತೊಂದು ಸ್ಫೋಟಕವಾದಂತ ವಿಷಯ ಹೊರಗೆ ಬರುತ್ತಿದೆ. ಜೊತೆಗೆ ಟಿ.ಎ. ನಾರಾಯಣ್ ಗೌಡರು ಅಂದ್ರೆ ಕರವೇ ರಾಜ್ಯಾಧ್ಯಕ್ಷರಾದಂತ ಕನ್ನಡ ಹೋರಾಟಗಾರರಾದಂತ ಕರವೇ ರಾಜ್ಯಾಧ್ಯಕ್ಷರಾದಂತ ಟಿ.ಎ. ನಾರಾಯಣ್ ಗೌಡರು ಇದೀಗ ಸುದೀಪ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಗಂಟೆಗಳ ಕಾಲ ಚರ್ಚೆ ಮಾಡಿದಂತ ವಿಷಯ ಇದೀಗ ಬಹುದೊಡ್ಡ ಚರ್ಚೆಯಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಯಾಕೆ ನಾರಾಯಣ್ ಗೌಡರು ಸುದೀಪ್ ಅವರ ಮನೆಗೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ರು, ಇದರ ಹಿಂದಿನ ಉದ್ದೇಶ ಮತ್ತು ಸಾಮಾಜಿಕ ಜಾಲತಾಣದ ಇದರ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಿದೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಅದರಲ್ಲೂ ಕಳೆದ ಒಂದು 2 ವಾರದಿಂದ ಬಿಗ್ ಬಾಸ್ ಬಗ್ಗೆ ಕೆಲವೊಬ್ಬರಿಗೆ ಅಪನಂಬಿಕೆ ಹುಟ್ಟುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ಆಗ್ತಿದೆ. ಅದರ ಮುಂದುವರೆದ ಭಾಗ ಅದು ಯಾಕಾಯ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, ನೋಡಿ, ಗಿಲ್ಲಿ ಎನ್ನುವಂತ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆದ್ದೇ ಗೆಲ್ತಾನೆ, ಒನ್ ಮ್ಯಾನ್ ಆರ್ಮಿ ತರ ಆಗ್ತಾ ಇದೆ ಶೋ ಎನ್ನುವಂತ ಮಾತುಗಳು ಸಾಮಾಜಿಕ ಜಾಲತಾಣ ಕೇಳಿ ಬಂತು. ಜೊತೆಗೆ ಒಬ್ಬ ನಿರೂಪಕರು ಕೂಡ ಸುದೀಪ್ ಅವರಿಗೆ ಅಂತದೇ ಒಂದು ಪ್ರಶ್ನೆಯನ್ನ ಹೊರಗಡೆ ಕೇಳಿದ್ರು ಮಾರ್ಕ್ ಸಿನಿಮಾದ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಥವಾ ಇಂಟರ್ವ್ಯೂ ಅಲ್ಲಿ. ಅದಾದ ನಂತರ ಸಡನ್ ಆಗಿ ಯಾವೆಲ್ಲ ತರಹದ ಚೇಂಜಸ್ ಆಯ್ತು. ಬಿಗ್ ಬಾಸ್ ಗೆಲ್ತಾರೆ, ಒನ್ ಮ್ಯಾನ್ ಆರ್ಮಿ ಅನ್ನುವಂತ ಹೋರಾಟ ಗಿಲ್ಲಿಯವ್ರು ಮಾಡ್ತಿರುವಾಗ ಸಡನ್ ಆಗಿ ಎರಡು ವಾರಗಳಿಂದ ಸಡನ್ ಆಗಿ ಗಿಲ್ಲಿ ಅವರನ್ನ ಡಮ್ಮಿ ಮಾಡಲಾಯಿತು. ಜೊತೆಗೆ ಅಶ್ವಿನಿ ಅವರನ್ನ ಗಿಲ್ಲಿ ಅವರ ಸಮಾನವಾಗಿ ಅವರನ್ನ ಮೇಲೆ ತರಲಾಯಿತು. ಅಶ್ವಿನಿ ಅವರನ್ನ ಮೇಲೆ ತಂದ್ರೆ ಡೌಟ್ ಬರ್ತೇನೆ ಅನ್ನುವಂತ ಕಾರಣಕ್ಕಾಗಿ ಎಲ್ಲೋ ಏನು ಮಾಡ್ತಿದ್ದಂತ ಧ್ರುವಂತ್ ಅವರನ್ನ ಹೀರೋ ಲೆಕ್ಕದಲ್ಲಿ ಪ್ರತಿಬಿಂಬಿಸಿ ಒನ್ ಮೆನ್ ಆರ್ಮಿ ಎನ್ನುವಂತ ಪಟ್ಟವನ್ನು ಅವನಿಗೆ ಕೊಡ್ಲಾಯಿತು. ಇವೆಲ್ಲವೂ ಕೂಡ ಒಂದ್ ಕಡೆ ಬಿಗ್ ಬಾಸ್ ಮೇಲೆ, ಸುದೀಪ್ ಮೇಲೆ ಒಂದು ಆರೋಪ. ಜೊತೆಗೆ ಕಿಚ್ಚನ ಈ ಸೀಸನ್ ನ ಚಪ್ಪಾಳಿ ಧ್ರುವಂತ್ ಅವರಿಗೆ ಕೊಟ್ಟ ನಂತರ ಎಲ್ಲವೂ ಕೂಡ ಬಹಿರಂಗವಾಗುವಂತ ಸಂದರ್ಭಕ್ಕೆ ಬಂತು ಮತ್ತು ಅಶ್ವಿನಿ ಗೌಡ ಎನ್ನುವಂತ ಕರವೇ ಗೌರವಾಧ್ಯಕ್ಷರನ್ನ ಗೆಲ್ಲಿಸಬೇಕು ಅನ್ನೋ ಪಣವನ್ನ ತೊಟ್ಟಿದ್ದಾರೆ ಅಂತ ಆಪಾದನೆ ಕೆಲವೊಬ್ರು ಹೋರಾಟಗಾರರು, ಕೆಲವೊಬ್ರು ಎಲ್ಲವನ್ನು ತಿಳ್ಕೊಂಡ್ರು ಹೋರಾಟವನ್ನು ಮಾಡ್ತಾ ಇದ್ರು, ಜೊತೆಗೆ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಇದರ ಹಿನ್ನೆಲೆಯಲ್ಲಿ ಇವತ್ತು ಟಿ.ಎ. ನಾರಾಯಣ್ ಗೌಡರು, ಕರವೇ ರಾಜ್ಯಾಧ್ಯಕ್ಷರಂತ ಟಿ.ಎ. ನಾರಾಯಣ್ ಗೌಡರು ಸುದೀಪ್ ಅವರ ಮನೆಗೆ ಹೋಗಿ ಮಾತುಕತೆ ಆಡಿಸಿದಂತ ಫೋಟೋ ಇದೀಗ ವೈರಲ್ ಆಗ್ತಿದೆ ಮತ್ತು ಅನೇಕ ಆಪಾದನೆಗಳು ಕೂಡ ಕೇಳಿ ಬರ್ತಿದೆ. ಇದರ ಮೊದಲ ಆಪಾದನೆ ಅಂದ್ರೆ, ಬಿಗ್ ಬಾಸ್ ಫೈನಲ್ ನ ಹತ್ತಿರ ಇರುವಾಗ ಯಾಕೆ ಟಿ.ಎ. ನಾರಾಯಣ್ ಗೌಡರು ಸುದೀಪ್ ಅವ್ರ ಮನೆಗೆ ಯಾಕೆ ಹೋದ್ರು ಎನ್ನುವಂತ ಮೊದಲ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕಂಡುಕೊಡ್ಲಿಕ್ಕೆ ಹೊರಟಾಗ, ಇಲ್ಲ, ಟಿ.ಎ. ನಾರಾಯಣ್ ಗೌಡರು ಅವರ ಮಗನ ಮದುವೆಗೆ ಮುಂದಿನ ಒಂದು ವಾರ ಅಥವಾ 1-2 ವಾರದಲ್ಲಿ ಮಗನ ಮದುವೆ ಕೂಡ ಇದೆ, ಮಗನ ಮದುವೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗಿದ್ರು ಮತ್ತು ಅಲ್ಲಿ ಹೋಗಿ ಕೆಲವೊಂದು ಮಾತುಕತೆ ಆಡಿದಂತ ಸಂದರ್ಭವನ್ನು ಕೂಡ ಅವರ ಆಪ್ತರು ಹೇಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಭಾಷೆ, ಪರಸ್ಪರ ಗೌರವ ಮತ್ತು ಅಭಿಮಾನದಿಂದ ನಡೆದ ಈ ಸಂವಾದವು ಕನ್ನಡ ಭವಿಷ್ಯದ ಬಗ್ಗೆ ಆಶಾವಾದವನ್ನು ಮೂಡಿಸಿತು ಎನ್ನುವಂತ ಚರ್ಚೆ ಕೂಡ ಆಯಿತು ಎನ್ನುವುದು ಕೂಡ ಅಲ್ಲಿ ಹೋಗಿದಂತ ಆಪ್ತರು ಕೂಡ ಬರ್ಕೊಂಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಟಿ.ಎ. ನಾರಾಯಣ್ ಗೌಡರ ಮಗನ ಮದುವೆಯ ಇನ್ವಿಟೇಷನ್ ಕೂಡ ಕೊಡಲಾಯಿತು, ಆಮಂತ್ರಣ ಪತ್ರಿಕೆ ಕೂಡ ಕೊಡಲಾಯಿತು ಸುದೀಪ್ ಅವರ ನಿವಾಸಕ್ಕೆ ಮತ್ತು ಸನ್ಮಾನಿಸಲಾಯಿತು ಸುದೀಪ್ ಅವರನ್ನ ಎನ್ನುವಂತ ಮಾತನ್ನು ಕೂಡ ಬರ್ಕೊಂಡಿದ್ದಾರೆ. ಅಷ್ಟಕ್ಕೆ ಟಿ.ಎ. ನಾರಾಯಣ್ ಗೌಡರು ಸುದೀಪ್ ಅವರ ಮನೆಗೆ ಯಾಕೆ ಇಂಥ ಸಂದರ್ಭದಲ್ಲಿ ಹೋಗಿದ್ರು ಎನ್ನುವಂತ ಆಪಾದನೆಯಿಂದ ಹೊರಬಂದಂತಾಯ್ತು ಮತ್ತು ಇದಕ್ಕೂ ಸಂಬಂಧ ಇಲ್ಲ, ಯಾವುದೇ ಇನ್ಫ್ಲುಯೆನ್ಸ್ ಮಾಡಲ್ಲ, ಕರವೇ ರಾಜ್ಯಾಧ್ಯಕ್ಷರು ಯಾರ ಪರವಾಗಿ ಕೂಡ ಮಾತಾಡಲ್ಲ ಮತ್ತು ಅವರು ಮಗನ ಮದುವೆ ಇನ್ವಿಟೇಷನ್ ಕೊಡುವ ಕಾರಣಕ್ಕಾಗಿ ಹೋಗಿದ್ದು ಎನ್ನುವುದು ಬಹಿರಂಗ ಆಯ್ತು. ಆದ್ರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಯಾಕೆ ನವೆಂಬರ್ 8ಕ್ಕೆ ಕರವೇ ರಾಜ್ಯಾಧ್ಯಕ್ಷರ ಮಗಳ ಮದುವೆ ಕೂಡ ಇತ್ತು, ಆಗ ಯಾಕೆ ಹೋಗಿಲ್ಲ, ಹಾಗೆ ಹೋಗದಂತ ಕರವೇ ರಾಜ್ಯಾಧ್ಯಕ್ಷರು ಯಾಕೆ ಈಗ ಹೋದ್ರು, ಅಂದ್ರೆ ಮಗನ ಮದುವೆ ಟೈಮಲ್ಲಿ ಯಾಕೆ ಹೋದ್ರು, ಇದರ ಹಿಂದೆ ಏನಾದ್ರು ಷಡ್ಯಂತ್ರ ಇದೆ ಅನ್ನುವಂತ ಒಂದು ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗ್ತಿದ್ದಾರೆ. ಕಾಮೆಂಟ್ಗಳನ್ನ ನೋಡ್ತಾ ಹೋದ್ರೆ ಅಂತ ಕಾಮೆಂಟ್ಗಳು ಕೂಡ ಸಾವಿರಾರು ಸಿಗತ್ತೆ ಮತ್ತು ಕೆಲವೊಬ್ರು ಹೇಳ್ತಿದ್ರೆ, ಇಲ್ಲ, ಮಗನ ಮದುವೆ ಕರೆಯಲಿಕ್ಕೆ ಯಾಕೆ ಹೋದ್ರು, ಮಗಳ ಮದುವೆಗೆ ಯಾಕೆ ಕರೀಲಿಕ್ಕೆ ಹೋಗಿಲ್ಲ ಎನ್ನುವಂತ ಒಂದು ದ್ವಂದ್ವಗಳು ಕೂಡ ಬಿಗ್ ಬಾಸ್ ಅಂದ್ರೆ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಸದ್ದನ್ನ ಮಾಡ್ತಿದೆ. ಅದರಲ್ಲೂ ಕೆಲವೊಬ್ರು ಟ್ರೋಲ್ ಮಾಡ್ತಿದ್ರೆ, ಅಶ್ವಿನಿ ಗೌಡ್ರನ್ನ ಗೆಲ್ಸಿ ಅನ್ನುವಂತ ಕಾರಣಕ್ಕಾಗಿ ಹೇಳಲಿಕ್ಕೆ ಹೋದ್ರು ಟಿ.ಎ. ನಾರಾಯಣ್ ಗೌಡ್ರು ಎನ್ನುವಂತ ಮಾತು ಕೂಡ ಕೇಳಬರ್ತದೆ. ಹಾಗೇನಾದ್ರು ಹೇಳೋಗಿದ್ರೆ ಜಸ್ಟ್ ಫೋನ್ ಮಾಡಿ ನಮ್ಮವ್ರು ಕೂಡ ಒಬ್ರು ಇದ್ದಾರೆ ಎನ್ನುವಂತ ಮಾತನ್ನು ಹೇಳ್ಬೋಯ್ತು. ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಇನ್ವಿಟೇಷನ್ ಕೊಟ್ಟು ಹೋಗುವಂತ ಸಂದರ್ಭ ಟಿ.ಎ. ನಾರಾಯಣ್ ಗೌಡ್ರಿಗೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಬಿಗ್ ಬಾಸ್ ಗೆದ್ದ ಕೂಡಲೇ ಇಡೀ ನಮ್ಮ ರಾಜ್ಯವೇ ಗೆದ್ದ ಹಾಗಲ್ಲ, ಅದೊಂದು
ಅದೊಂದು ಜಸ್ಟ್ ಟಾಸ್ಕ್ 100 ದಿನ ಇರ್ತಾರೆ, ಅವ್ರಿಗೆ ಫೇಮಸ್ ಆಗ್ತಾರೆ. ಇನ್ನೂ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಎಷ್ಟು ಜನ ಗೆದ್ದಿದ್ದಾರೆ ಅನ್ನೋದು ಕೂಡ ಹೆಸರಿಗೆ ಬರ್ತಾ ಇಲ್ಲ. ಕೆಲವೊಬ್ಬರ ಹೆಸರನ್ನ ರೀಸೆಂಟ್ಲಿ ಗೆದ್ದವ್ರ ಹೆಸರು ಹೇಳ್ಬೋದು. ಪ್ರಥಮರು ನೆನಪಲ್ಲಿ ಇರ್ತಾರೆ. ಈಗ ರೀಸೆಂಟ್ಲಿ ಗೆದ್ದಂತ ಹನುಮಂತರು ಸ್ವಲ್ಪ ದಿನ ನೆನಪಲ್ಲಿ ಇರ್ಬೋದು. ಪ್ರಥಮ ಸ್ವಲ್ಪ ದಿನ ನೆನಪಿಗಳು ಇರ್ತಾರೆ, ಮುಂದಿನ ಕೂಡ ನೆನಪಲ್ಲಿ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಗೆದ್ದ ಕೂಡಲೇ ಇಡೀ ರಾಜ್ಯವೇ ಗೆದ್ದಾಗೆ, ಸಿಎಂ ಪಟ್ಟೆ ಸಿಕ್ಕಿದಾಗೆ ಅನ್ನುವಂತ ಯಾರು ಕೂಡ ಅನ್ಕೊಳ್ಳಿಕ್ಕಿಲ್ಲ. ಅದರಲ್ಲೂ ಬಿಗ್ ಬಾಸ್ ರನ್ನರ್ ಯಾರಂತ ಇನ್ನೂ ತನಕ ಯಾರು ಗೊತ್ತಾಗ್ತಿಲ್ಲ. ತುಂಬಾ ಜನ ರನ್ನರ್ ಆಗಿದ್ದಾರೆ, ಅದರಲ್ಲಿ ಯಾರು ರನ್ನರ್ ಆಗಿದ್ದಾರೆ ಅಂತ ನೆನಪೇ ಇಲ್ಲ. ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾರೆಲ್ಲ ಸ್ಪರ್ಧಿಗಳಾಗಿದ್ರು ಅಂತ ಕೂಡ ನೆನಪಿಗೆ ಬರ್ತಿಲ್ಲ. ಆ ಲೆವೆಲ್ಗೆ ಇರುವಾಗ ಅಂದ್ರೆ ಜನ ಜೀವನ ಹೇಗಿದೆ ಅಂದ್ರೆ ಇವತ್ತು ನೋಡ್ಕೊಳ್ಳೋ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಬಿಟ್ಬಿಡು ಅಷ್ಟೇ. ನಾಳೆ ಅವ್ರು ಇರ್ತಾರ, ಅವ್ರ ಪೊಸಿಷನ್ ಏನಿರುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಿಗ್ ಬಾಸ್ ನಲ್ಲಿ ಆಟ ಆಡಿದಂತ ಸೃಜನ್ ಲೋಕೇಶ್ ಅವರು ಯಾವ ಲೆವೆಲ್ ಬೆಳೆದಿದ್ದಾರೆ, ಬಿಗ್ ಬಾಸ್ ಗೆದ್ದಂತ ಅನೇಕರು ಯಾವ ಲೆವೆಲ್ ಮನೇಲಿ ಕೂತಿದ್ದಾರೆ ಎಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಟಿ.ಎನ್. ನಾರಾಯಣಗೌಡರು ತಮ್ಮ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡಿ ಎನ್ನುವಂತ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ರು ಎನ್ನುವುದು ಅದು ಸತ್ಯಕ್ಕೆ ದೂರವಾದಂತ ವಿಷಯ. ಆದ್ರೆ ಕ್ವಶನ್ಗಳು ಹೇಗೆ ಅರೇಂಜ್ ಆಗ್ತಂದ್ರೆ, ಮಗನ ಮದುವೆಗೆ ಯಾಕೆ ಕರ್ಲಿಕ್ಕೆ ಹೋದ್ರು, ಮಗಳ ಮದುವೆಗೆ ಯಾಕೆ ಕರ್ಲಿಕ್ಕೆ ಹೋಗಿಲ್ಲ ಎನ್ನುವಂತ ಈ ಪ್ರಶ್ನೆಗಳನ್ನ ಅಸಹಜವಾಗಿ ಹೇಳುವುದು ಸಹಜ. ಹಾಗಾಗಿ ಅದಕ್ಕೆ ಪೂರಕ ಎಂಬಂತೆ ಬಿಗ್ ಬಾಸ್ ನಲ್ಲಿ ನಡೆದಂತ ಘಟನೆಗಳು ಅದಕ್ಕೆ ಪೂರಕವಾಗಿ ಸುದ್ದಿಗಳು ಆಗತ್ತೆ. ಯಾಕಂದ್ರೆ ಸಡನ್ ಆಗಿ ಒನ್ ಮ್ಯಾನ್ ಆರ್ಮಿ ತರ ಆಟ ಆಡ್ತಿದ್ದಂತ ಗಿಲ್ಲಿ ಸ್ವಲ್ಪ ಡೌನ್ ಆಗ್ತಾರೆ. ಸಡನ್ ಆಗಿ ಡೌನ್ ಆಗಿದ್ದಂತ ಹೋರಾಟಗಾರ್ತಿ ಕರವೇ ಗೌರವಾಧ್ಯಕ್ಷ ಅಂತ ಅಶ್ವಿನಿ ಗೌಡ್ರು ಸಡನ್ ಆಗಿ ಎದ್ದು ನಿಂತು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಾರೆ. ಜೊತೆಗೆ ಇಲ್ಲೇ ತನಕ ಚಪ್ಪಾಳಿ ಕೊಡ್ಲು ಹಿಂಜರಿತಿದ್ದಂತ ಕಿಚ್ಚ ಸುದೀಪ್ ಅವರು ಧ್ರುವಂತವರಿಗೆ ಅಂದ್ರೆ ಅಶ್ವಿನಿ ಅವ್ರ ಸಪೋರ್ಟ್ ಮಾಡ್ತಂತ ಧ್ರುವಂತವ್ರಿಗೆ ಇಡೀ ಕಿಚ್ಚನ ಚಪ್ಪಾಳಿ ಹಿಸ್ಟ್ರಿ ಇಲ್ಲೇ ಇಲ್ಲ ಅಂತ ಒಂದು ಚಪ್ಪಾಳಿ ಕೊಡ್ತಾರೆ. ಅದಾದ ನಂತರ ಆಕ್ರೋಶ ಬಂದ ನಂತರ ಅದನ್ನ ಹಿಂತೆಗೆದುಕೊಂಡು ವಾರದ ಚಪ್ಪಾಳಿ ಕೊಡ್ತಾರೆ. ಇವೆಲ್ಲವೂ ಕೂಡ ಗೊಂದಲ ಮೂಡಿಸುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಹೋಗ್ಬೇಕಂದ್ರೆ ಮದುವೆ ಆ ಸಂದರ್ಭದಲ್ಲಿ ಇತ್ತು, ಹಾಗೆ ಹೋಗಿರ್ತಾರೆ. ಅದು ಕೂಡ ತರ್ಕಕ್ಕೆ ನಿರಕುದು. ಯಾಕಂದ್ರೆ ಮದುವೆ ಇತ್ತು ಹೋಗ್ತಾರೆ. ಮದುವೆ ಕಾರ್ಡ್ ಕೊಡೋದು ಯಾವಾಗ ಮದುವೆ ಹತ್ರ ಇದೆ ಕಾರ್ಡ್ ಕೊಡ್ತಾರೆ. ಮದುವೆ ನೆಕ್ಸ್ಟ್ ವಾರ ಇದೆ ಅನ್ಕೊಳ್ಳಿ 4 ತಿಂಗಳ ಹಿಂದೆ ಕಾರ್ಡ್ ಕೊಡ್ಲಿಕ್ಕೆ ಹೋಗಲ್ಲ. ಎಲ್ಲವೂ ಕೂಡ ಗೊಂದಲ. ಆದ್ರೆ ಸತ್ಯ ಅಂದ್ರೆ ಈಗಿರೋ ಸತ್ಯ ಅಂದ್ರೆ ಬಿಗ್ ಬಾಸ್ ಮನೆನೇ ಬೇರೆ, ಆ ಸಂದರ್ಭವೇ ಬೇರೆ. ಮಗನ ಮದುವೆಯ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಕೊಡ್ಲಿಕ್ಕೆ ಹೋಗಿ ಕೆಲವೊಂದು ಕನ್ನಡ ನಾಡು ಸಂಸ್ಕೃತಿಯ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಅವ್ರ ಜೊತೆ ತುಂಬಾ ಜನ ಹೋಗಿದ್ದಾರೆ, ಒಬ್ಬರಲ್ಲ ಒಂದು 10 ಜನ ಹೋಗಿದ್ರು. ಸನ್ಮಾನ, ಕೆಲವೊಂದು ಕನ್ನಡ ನಾಡು ನುಡಿಯ ಬಗ್ಗೆ ಸಂವಾದ ಆಯಿತು. ಕೆಲ ಗಂಟೆಗಳ ಮಾತನಾಡಿ ಅದಾದಂತ ಅವ್ರಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಇನ್ವಿಟೇಷನ್ ಕೊಟ್ಟು ಬಂದಿದ್ದಾರೆ. ಯಾಕಂದ್ರೆ ಸುದೀಪ್ ಅಂದ್ಕೂಳೆ ಒಂದು ಸ್ವಲ್ಪ ಸ್ಟಾರ್ ನಟ, ಕನ್ನಡ ಸಂಸ್ಕೃತಿಯನ್ನ ಬಿಂಬಿಸುವ ನಟ, ಹೊರಗಡೆ ಕೂಡ ದೊಡ್ಡ ಸ್ಟಾರ್ ಫ್ಯಾನ್ಸ್ ಇದ್ದಾರೆ, ಹಾಗಾಗಿ ಸ್ಟಾರ್ ಅಭಿಮಾನಿಗಳು. ಹಾಗಾಗಿ ಅವರನ್ನ ಮಾತನಾಡಿಸಿ ಸನ್ಮಾನ ಮಾಡಿ ಒಂದು ಇನ್ವಿಟೇಷನ್ ಕೊಡೋದಕ್ಕೂ ಜೊತೆಗೆ ಈ ಬಿಗ್ ಬಾಸ್ ನಲ್ಲಿ ಆಗುವಂತ ಒಂದು ಸಂದರ್ಭಕ್ಕೂ ಕಾಕತಾಳಿ. ಆದ್ರೆ ಸುದ್ದಿ ಹೀಗೆ ಹರಿದಾಡ್ತಿದೆ. ಬಿಗ್ ಬಾಸ್ ನೋಡಿ ಹಾಗ ಹೀಗೆ ಕಣ್ಣ ಮುಚ್ಚಲಿ ಆಟ ಎಲ್ಲವೂ ಕೂಡ ಸುದ್ದಿ ಆಗ್ತದೆ. ಆ ಸುದ್ದಿಯ ಒಂದು ಕ್ಲಾರಿಫಿಕೇಶನ್ ಕೊಡೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಮಗನ ಮದುವೆಯ ಸಲುವಾಗಿ ಕರವೇ ನಾರಾಯಣಗೌಡರು ಈಗ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗಿ ಸನ್ಮಾನ ಮಾಡಿ ಕೆಲವೊಂದು ಕನ್ನಡ ಭಾಷೆ ಬಗ್ಗೆ ಮಾತನಾಡಿ, ಸಂಸ್ಕೃತಿ ಬಗ್ಗೆ ಚರ್ಚೆ ಬಗ್ಗೆ ಮಾತಾಡಿ, ಅದಾದ ನಂತರ ಮಗನ ಮದುವೆಗೆ ಇನ್ವಿಟೇಷನ್ ಕೊಟ್ಟು ಆಮಂತ್ರಣ ಕೊಟ್ಟು ಬಂದಿದ್ದಾರೆ. ಆದ್ರೆ ಇದಕ್ಕೂ ಮತ್ತು ಬಿಗ್ ಬಾಸ್ ನಲ್ಲಿ ಇರುವಂತ ಕರವೇ ಗೌರವಾಧ್ಯಕ್ಷ ಗೆಲ್ಲಿಕ್ಕೂ ಅಥವಾ ಗೆಲ್ಲುವಲ್ಲಿ ಇನ್ಫ್ಲುಯೆನ್ಸ್ಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವುದು ಕೂಡ ಇದೀಗ ಭೇಟಿಯ ನಂತರದ ಪೋಸ್ಟ್ ಗಳಿಂದ ಅರ್ಥವಾಗುತ್ತೆ. ಇನ್ನು ಮುಂದೆ ಈ ಭೇಟಿ ಯಾವ ಲೆವೆಲ್ಗೆ ಸದ್ದು ಮಾಡುತ್ತೆ, ಜೊತೆಗೆ ಕರವೇ ನಾರಾಯಣಗೌಡರು ಯಾವ ತರದಲ್ಲಿ ಉತ್ತರ ಕೊಡ್ತಾರೆ, ಜೊತೆಗೆ ಇದು ಅಶ್ವಿನಿ ಗೌಡರು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.